ಜಿಲ್ಲಾಡಳಿತ ಹಾವೇರಿ, ಜಿಲ್ಲಾ ಪಂಚಾಯತ್ ಹಾವೇರಿ, ತಾಲೂಕಾ ಆಡಳಿತ ಸವಣೂರು ಹಾಗೂ ತಾಲೂಕಾ ಪಂಚಾಯತ್ ಸವಣೂರು ವತಿಯಿಂದ ಜನಸ್ಪಂದನ ಕಾರ್ಯಕ್ರಮ. ಇಂತಹ ನೂರಾರು ಕಾರ್ಯಕ್ರಮಗಳು ಆದರೂ ಸಹ ಯಾವ ಕೆಲಸವೂ ಆಗಿಲ್ಲ ಎಂದು ಹಾವೇರಿ ಜಿಲ್ಲಾ ಹ್ಯೂಮನ್ ರೈಟ್ಸ್ ಅಧ್ಯಕ್ಷರಾದ ಸಂದೀಪ್ ಬಾಬನಿ ಅಸಮಾಧಾನ ವ್ಯಕ್ತಪಡಿಸಿದರು. ಸವಣೂರು ತಹಸೀಲ್ದಾರ್ ಕಚೇರಿಯಲ್ಲಿ ಶುಕ್ರವಾರ ಜರುಗಿದ ಜನಸ್ಪಂದನ ಕಾರ್ಯಕ್ರಮ ಉದ್ಘಾಟಿಸಿ ಸಾರ್ವಜನಿಕರ ಕುಂದು ಕೊರತೆಗಳನ್ನು ಆಲಿಸಿ ಮಾತನಾಡಿದ ಅವರು, ವಿವಿಧ ಇಲಾಖೆಗೆ ಸಂಬಂಧಪಟ್ಟಂತೆ 58 ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ. ಇಂದಿನ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಬಹಳಷ್ಟು ಪ್ರಕರಣಗಳು ಹಳೆ ಷರತ್ತು, ಹೊಸ ಷರತ್ತು ಕಡಿಮೆ ಮಾಡುವ ಹಾಗೂ 15 ವರ್ಷ ಪರಾಧೀನ, ಪಹಣಿ ತಿದ್ದುಪಡಿ, ಹೊಲದ ದಾರಿ ಸಮಸ್ಯೆ ಕುರಿತು ರೈತರು ಅರ್ಜಿ ಸಲ್ಲಿಸಿದ್ದಾರೆ. ಅಧಿಕಾರಿಗಳ ಹಂತದಲ್ಲಿ ವಿಲೆ ಮಾಡುವ ಅರ್ಜಿಗಳನ್ನು ಕೂಡಲೇ ಇತ್ಯರ್ಥಕ್ಕೆ ಕ್ರಮ ವಹಿಸಬೇಕು. ಸರ್ಕಾರದ ಹಂತದಲ್ಲಿ ತೀರ್ಮಾನಿಸುವ ಅರ್ಜಿಗಳ ಕುರಿತು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ವೈಯಕ್ತಿಕ ಹಾಗೂ ಸಾರ್ವಜನಿಕ ಸಮಸ್ಯೆಗಳ ಒಟ್ಟು 58 ಅರ್ಜಿಗಳ ಪೈಕಿ ಕಂದಾಯ ಇಲಾಖೆ 31, ತಾಲೂಕಾ ಪಂಚಾಯಿತಿ 12, ಪುರಸಭೆ 5, ಸರ್ವೆ 4, ಲೋಕೋಪಯೋಗಿ 3, ಕೆಎಸ್ಆರ್ಟಿಸಿ, ಆರೋಗ್ಯ, ಏತ ನೀರಾವರಿ ಇಲಾಖೆಗೆ ಸಂಬಂಧಿಸಿದ ತಲಾ 1 ಅರ್ಜಿಗಳು ಸಲ್ಲಿಕೆಯಾಗಿವೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ರಘುನಂದನ್ ಮೂರ್ತಿ ಜನಸ್ಪಂದನ ಸಭೆ ನಡೆಸಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದರು. ಅಪ್ಪರ್ ಜಿಲ್ಲಾಧಿಕಾರಿ ಪೂಜಾರಿ ವೀರಮಲ್ಲಪ್ಪ, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಎಸ್ಜಿ ಮುಳ್ಳಳ್ಳಿ, ಉಪ ವಿಭಾಗಾಧಿಕಾರಿ ಮೊಹಮ್ಮದ್ ಖಿಜರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಮುನ್ನಾ ಗೌಡ್ಗೇರಿ, ನ್ಯೂಸ್ 16 ಕನ್ನಡ, ಸವಣೂರು. ನೀನು 6 ತಿಂಗಳ ಕಟ್ಟಿ 3 ನೋಟಿಸ್ ಬಂದ್ರು ನೀನು ಏನೂ ಮಾಡಿಲ್ಲ. ನೋಟಿಸ್ ಕೇಳ್ರಿ, ಅರ್ಥ ಮಾಡ್ಕೊಳ್ರಿ. ಕೇಳಪ್ಪಿ, ಕಾಮನ್ ಹೇಳಕತ್ತೀನಿ. ಈಗ ನಿಮಗೆ ಮನೆ ಬಿದ್ದು 6 ತಿಂಗಳಾದ್ರೂ ನೀವು ಕಟ್ಟಿಲ್ಲ, ನಿಮಗೆ 3 ನೋಟಿಸ್ ಕೊಟ್ಟಾರ. ನೋಟಿಸ್ ಕೊಟ್ಟೇ 3 ನೋಟಿಸ್ ಕೊಟ್ಟಿದ್ರ ನೀವು ಏನೋ ನೋಟಿಸ್ ಉತ್ತರ ಕೊಟ್ಟಿಲ್ಲ, ಸ್ಪಂದಿಸಿಲ್ಲ, ಏನು ಸ್ಟಾರ್ಟ್ ಬಿಡಕ್ಕೆ ಕೊಡ್ತಾರ. ನೀನು ಬುನಾದಿನ ಹಾಕಿಲ್ಲ ಅಂತ ತಿಳ್ಕೊ. 2 ವರ್ಷ ಆದ್ರು ನಾವು ನೋಟಿಸ್ ಕೊಟ್ಟ ನೀನು ಬುನಾದಿ ಹಾಕಿದ್ರೆ ನಿಂಗೆ ಚಾಲ್ತಿ ಇರ್ತದೆ. ನಾವು ನೋಟಿಸ್ ಕೊಟ್ಟ ನೀನು ಬುನಾದಿನ ಇಲ್ಲ, ಏನಿಲ್ಲ. ಬುನಾದಿ ಹಾಕಿದ್ಮೇಲೆ ಪ್ಲಿಂತ್ ಆಗ್ಬೇಕು, ಪ್ಲಿಂತ್ ಆದ್ಮೇಲೆ ಬಾಡಿ ಹೇಳ್ಬೇಕು, ಕಿಟಕಿ ಹಚ್ಬೇಕು. ಅವು ಏನೂ ಮಾಡಿಲ್ಲ ನೀನು ಅಂದ್ರೆ ಅವು ಲಾಕ್ ಆಗ್ಬಿಡ್ತಾವ. ನೋಟಿಸು ಬಂದಿಲ್ಲ, ಏನು ಬಂದಿಲ್ಲ. ಸ್ಟಾರ್ಟಿಂಗೇ ಇದೆ ಎಲ್ಲ ಮಾಡಿದ್ರೆ 21 ಅವು ಆಗಲ್ಲ. ಪ್ರಸ್ತಾವನೆ ನಿಗಮಕ್ಕೆ ಹೋಗಿರ್ತೈತಿ, ಅಪ್ರೂವ್ ಮಾಡಿ ಕಳಿಸಿರ್ತೀವಿ. ಇದು ಬ್ಲಾಕ್ ಆಗೈತಿ, ಅನ್ಬ್ಲಾಕ್ ಮಾಡಿರ್ತ ನಾವು ಕಳಿಸಿರ್ತೀವಿ. ಇಂಥವು ಕೇಸ್ಗಳು ಸರ್ ಬನ್ನಿ, ಸರ್ ಏನು ಹೇಳಿದ್ರು, ಹಾಗಾದ್ರೆ ಕಳಿಸಿರ್ತಾರೆ ರಿಪೋರ್ಟು ನಾವು ಕಳಿಸಿರ್ತೀವಿ.